15 ವರ್ಷಗಳ ಹಿಂದೆ ನಾನು ಕಾಲಿನ್ಸ್ ಕುಟುಂಬದ ಭಾಗವಾದಾಗಲೇ ನಾನು ಪ್ರಗತಿ ದಾರಿಯಲ್ಲಿ ಇದ್ದೇನೆ ಅನ್ನೋದು ನನಗೆ ತಿಳಿದಿತ್ತು. ಅವರ ಯಶೋಗಾಥೆ ನನ್ನ ಯಶೋಗಾಥೆಯೂ ಆಯಿತು. ಆದರೆ ಆಗ ನನಗೆ ತಿಳಿದಿರಲಿಲ್ಲ ಕಾಲಿನ್ಸ್ ಭಾಗವಾಗಿರುವುದು ಅಂದರೆ ಪ್ರಗತಿ ನನಗೆ ಮಾತ್ರ ಸೀಮಿತ ಅಲ್ಲ, ಅದು ನನ್ನ ಊರಿಗೆ, ಅದರ ಜನರಿಗೆ, ಶಾಲೆಗಳಿಗೆ, ಸಂಸ್ಥೆಗಳಿಗೆ, ನಮ್ಮ ನೆಲಕ್ಕೆ, ನಮ್ಮ ನೈಸರ್ಗಿಕ ಸಂಪತ್ತಿಗೂ ಸೀಮಿತ ಅಂತ. ಕಾಲಿನ್ಸ್ CSR ಪ್ರಾರಂಭ ನಮಗೆ ಒಂದು ಅದ್ಭುತ ಅವಕಾಶ ನೀಡಿತು. ನಮ್ಮ ಸಮಾಜಕ್ಕೆ, ನಮ್ಮ ಹಳ್ಳಿಗಳಿಗೆ, ನಮ್ಮ ಬೇರುಗಳಿಗೆ ನಾವು ಹಿಂತಿರುಗಿ ಕೊಡುವಂಥ ಒಂದು ಅವಕಾಶ. ನಾನು ಮಾಡಬೇಕಾದದ್ದು ಒಂದೇ, ನಮ್ಮ ಅಗತ್ಯತೆಯನ್ನು ಹೇಳುವುದು, ಮಾಹಿತಿ ಹಂಚಿಕೊಳ್ಳುವುದು, ಅಷ್ಟೇ ಸಾಕು. CSR ತಕ್ಷಣ ಸ್ಪಂದಿಸಿತು. ಅವರು ಪರಿಶೀಲಿಸಿ ಮೌಲ್ಯಮಾಪನ ಮಾಡಿ ಬೇಕಿರುವ ಸಹಾಯಧನ ಹಾಗೂ ನೆರವು ಒದಗಿಸಿದರು. ಕರ್ನಾಟಕದ ನಾನಾ ಭಾಗಗಳಿಂದ ನನ್ನಂಥವರು ಸಾಕಷ್ಟು ಜನ ಇದ್ದಾರೆ, ತಮ್ಮ ಊರಿಗೆ ಕೊಡುಗೆ ನೀಡಿದವರು. ನನ್ನ ಕನಸು ಏನಂದರೆ, ನಮ್ಮ 900 ವರ್ಷ ಹಳೆಯ ಕಲ್ಯಾಣಿ, ಶತಮಾನಗಳ ಕಾಲ ನಮ್ಮ ಭೂಮಿಯನ್ನು ಪೋಷಿಸಿದ ಆ ನೀರಿನ ತೊಟ್ಟಿ ಮತ್ತೆ ಜೀವ ತುಂಬಿಕೊಳ್ಬೇಕು ಅನ್ನೋದು. ಆದರೆ ನನ್ನ ಸ್ನೇಹಿತ ಮತ್ತು ಸಹೋದ್ಯೋಗಿ ಚೆನ್ನಕೇಶವ ಅವ್ರ ಕನಸು ಬೇರೆ ಆಗಿತ್ತು. ಅವರು ತನ್ನ ಬಾಲ್ಯದ ಶಾಲೆ ಬೀಳುವುದರಿಂದ ರಕ್ಷಿಸಬೇಕು ಅಂತ ಹೇಳಿದರು. ಅದೇ ಶಾಲೆಯಲ್ಲಿ ಅವನ ತಮ್ಮಂದಿರು, ಅಮ್ಮ, ಅಪ್ಪ ತಮ್ಮ ಕನಸುಗಳಿಗೆ ಶಕ್ತಿ ಪಡ್ಕೊಂಡವರು. ಅವನಿಗೆ ಆ ಶಾಲೆ ಉಳಿಸೋದು ಅಂದರೆ ಕಲಿಕೆಯ ಪರಂಪರೆಯನ್ನು ಕಾಪಾಡೋದು ಅಂತ. ಪರಿಶೀಲನೆ ನಂತರ ಕಾಲಿನ್ಸ್ನಿಂದ ಸಹಾಯ ತಕ್ಷಣ ಬಂದಿತ್ತು. ನಾವು ಕೂಡ ತಕ್ಷಣ ಕೆಲಸಕ್ಕೆ ಕೈ ಹಾಕಿದೆವು. ಹೀಗೆ ಅಳಿವಿನಂಚಿನಲ್ಲಿದ್ದ ನಮ್ಮ ಪ್ರೀತಿಯ ಕಲ್ಯಾಣಿ ಈಗ ಮತ್ತೆ ಜೀವ ತುಂಬಿಕೊಂಡಿತ್ತು ಮತ್ತು ನಮ್ಮ ಜನರಿಗೆ ತಾಜಾ ನೀರು, ನಮ್ಮ ಹೊಲಗಳಿಗೆ ಜೀವ ಕೊಟ್ಟಿತ್ತು. This Kalyani was completely in the devastated stage, completely dilapidated with lot of mud, soil inside it. We started working on creating the proper inlet, outlet, and also cleaned all the weeds inside it. Now after cleaning everything, now that has become a source of a clean water for the villagers around, and it also recharges the groundwater, creating a moisture in the soil which will help the ecosystem around. ಈ ಕಲ್ಯಾಣಿಗೆ ನೀರು ಬಿಡಲಾಗಿ ಇಲ್ಲಿ ಅಕ್ಕಪಕ್ಕದ ಬೋರ್ವೆಲ್ಗಳು ತುಂಬ ಜಲ ಮೇಲ್ಮಟ್ಟಕ್ಕೆ ಬರಲಾಗಿ ನಮಗೆ ಒಂದು 100 ಅಡಿ, 150 ಅಡಿ, 200 ಅಡಿಗೆಲ್ಲ ನೀರು ಸಿಗ್ತಾ ಇದೆ ಇವಾಗ. ಹಾಗಾಗಿ ಈ ಕಲ್ಯಾಣಿ ಅಭಿವೃದ್ಧಿಪಡಿಸ್ಕೊಟ್ಟಂಥ ಕಾಲಿನ್ಸ್ ಏರೋಸ್ಪೇಸ್ ಕಂಪ್ನಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಮತ್ತು ಚೆನ್ನಕೇಶವನ ಶಾಲೆ ಕೂಡ ಹೊಸ ರೂಪ ಪಡೆಯಿತು. ಬಲಿಷ್ಠವಾಗಿ ನಿಂತು ಹೊಸ ತಲೆಮಾರಿಗೆ ಶಿಕ್ಷಣ, ಪ್ರೇರಣೆ ಮತ್ತು ಧೈರ್ಯ ನೀಡಲು ಸಿದ್ಧವಾಯಿತು. When I visited the school personally, I felt that small grant will not do justice to the building, that the condition it is into. I thought, let us not focus on this building, or rather construct a new school building for these villagers. ದಯೆ ಎಂದರೆ ಹೀಗೆ, ಅದು ಯಾವಾಗಲೂ ತನ್ನ ಮಾರ್ಗವನ್ನು ಹುಡುಕಿ ಮತ್ತೆ ನಮ್ಮ ಬಳಿಗೆ ವಾಪಸ್ಸು ಬರುತ್ತದೆ. ಒಂದು ಸಂಸ್ಥೆಯ ಉದಾರತೆ ಇಂದು ಚೆನ್ನಕೇಶವ ಮತ್ತು ಅವರ ಕುಟುಂಬದ ಕನಸುಗಳನ್ನು ರೂಪಿಸಿದೆ. ಇದು ನಮ್ಮ ಜನ, ನಮ್ಮ ನೆಲವನ್ನು ಪೋಷಿಸಿದ ಆ ಕಲ್ಯಾಣಿಯ ಉದಾರತೆಯೂ ಹೌದು. ಇಂದು ಆ ಉದಾರತೆ ಕೃತಜ್ಞತೆಯ ರೂಪದಲ್ಲಿ ತಿರುಗಿ ಬಂದಿದೆ. ಈ ಕೃತಜ್ಞತೆ ಹಿಂದೆ ಇದೆ ಕಾಲಿನ್ಸ್ ನಂಬಿಕೆ, ಸರಳವಾದರೂ ಅತಿ ಗಟ್ಟಿಯಾದದ್ದು. ಇತರರ ಬಗ್ಗೆ ಕಾಳಜಿ ತೋರಿಸಿದಾಗ ಮಾತ್ರ ನಾವೇ ನಮ್ಮ ಬಗ್ಗೆ ನಿಜವಾದ ಕಾಳಜಿ ತೋರಿಸಬಹುದು.